आश्वरतमारूढं प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहं तं सूर्यं ಹರಿಯಲಾರದ ಘೋರಸನ್ ದೇಹದಾದಿಯೊಳ್ ಮುಳುಗಿಯೇನ ಹರಿಯಲಾರದ ಘೋರಸನ್ ದೇಹದಾದಿಯೊಳ್ ಮುಳುಗಿಯೇನ ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೇ ನಿಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದೇ ನಿಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ಹೇ ಭಾಸ್ಕರ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಚಾಮಲಾಂಗ ಶಾಂತಿ ನೀಡೋ ಚಾಮಲಾಂಗನೆ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಸೂರ್ಯದೇವಾಯ ನಮಃ ಓಂ 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 ಸೂರ್ಯದೇವಾಯ ನಮಃ ಕರ್ಣ, ಯಾರು ಯಾರದು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನಾರು ತಾಯಿ ಕರ್ಣ, ನೀನು ಪೂಜಿಸುತ್ತಿರುವ ಈ ಸೂರ್ಯದೇವರ ಜ್ವಾಲಾಂತ ಪ್ರಭೆನು ಮೊದಲು ತೋರಿಸಿದ ಸ್ತ್ರೀಯೇ ನಾನು. ಈ ನಿರ್ಭಾಗ್ಯನು ಕುಂತೆಂದು ಕರೆಯವರು ಕಂದ. ಕುಂತಿದೇವಿ, ಪಾಂಡವರ ತಾಯಿ ಕುಂತಿದೇವಿ, ನನ್ನ ಎತ್ತ ತಾಯಿ ಕುಂತಿದೇವಿ. ಅಮ್ಮ ಕೀರ್ತಿಶಾಲಿಯಾಗು ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ ಕಂದ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರ್ಣ,
ತೋರಿದೆ ಕುವರನ ಪೋರೆದೆ ಮಾ ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಇರುಳವ ತೀರಿಸಲೀನ ಎಂದಿಗೆ ಇರುಳವ ತೀರಿಸಲೀನ ಜನಿಸಿದ ಮರುಕ್ಷಣವೇ ಜಲಕ್ಕೆ ತೆನೆ ಎಂದೇ ಅಮ್ಮ ಮರುಕ್ಷಣವೇ ಜಲಕ್ಕೆ ತೆನೆ ಎಂದೇ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ತೆನೆ ಎಂದೇ ಮಗುವಮ್ಮ ನಾನಾಗ ಏನನ್ನು ಮಗುವಮ್ಮ ನಾನಾಗ ಏನನ್ನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಾ ಮಾಡಿದ ಪರಾಧ ಏನಂದ ತಾಯೇ ನಾ ಮಾಡಿದ ಪರಾಧ ಏನಂದ ತಾಯೇ ಅಕ್ಷಮ್ಯವೆನಿಸೆ ಜೀವವಾಲಿಸೆ ಅಕ್ಷಮ್ಯವೆನಿಸೆ ಜೀವವಾಲಿಸೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವೇನಮ್ಮ ಮಾ ಈ ಪಾಪೆಯನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಬಲು ಪ್ರೀತಿ ಮಮಕಾರದಿಂದ ಸಾಕಿಸಲು ಹೀಗಿರುವಲ್ಲಿ ಇಡೀ ಪ್ರಪಂಚವೇ ನನ್ನನ್ನು ನೀಚ ಸೂತ ಹೀನ ಕುಲದವೊಂದಿಗೆ ಆಡಿಸುತ್ತಿರುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಹೇಗಮ್ಮ ಸುಮ್ಮನಿದ್ದೆ ಮಾ ಹೋಗಲಿ ಬಿಡು, ನೀನು ನನ್ನ ಹೆತ್ತು ತಾಯಿ, ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನೇಗಮ್ಮ ತಿಳಿಸಲಿ?
ಮಾತನಾಡಬೇಡ ಕಂದ. ಮೊದಲೇ ನೊಂದು ಹೋಗಿರುವ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶ್ರೀರಂತಿರುವುದು ಮಗನೇ. ಕರ್ಣ, ನೀನು ಬಾಲ್ಯದೆಷ್ಟು ಕಷ್ಟಗಳು ಪಟ್ಟೆಯೋ, ಅದೆಷ್ಟು ಅಪನಿಂದನೆಗಳು ಪಟ್ಟೆಯೋ, ಅದಕ್ಕೆಲ್ಲ ಈ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು ಮಗನೇ, ಕ್ಷಮಿಸು. ನೀವು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀವೇನು ತಾನೇ ಮಾಡುವಿರಿ? ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಶುಕ್ರಶಾಲೆಗಳು. ಅಂತಹ ಸೌಭಾಗ್ಯ ನನಗೆ ಎಲ್ಲಿಂದ ಬರಬೇಕಮ್ಮ? ಬಿಡಮ್ಮ, ನೀನು ಚಿಂತೆ ಏನು? ಕರ್ಣ, ಹಾಗಿದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರನ ಸೇರಿ ಸುಖವಾಗಿ ಬಾಳು. ನನಗೆ ಸೌದಾನವನ್ನು ಮಾಡು ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆನೆ ಬಿಡುತ್ತಿರುವೆನು. ಪಾಂಡವರಲ್ಲಿ ವೈರತ್ಯನು ಕಳೆ, ಅವರನ್ನು ಉಳಿಸು ಕಂದ, ಉಳಿಸು ಮಗನೇ. ಅಮ್ಮ, ವೀರಮಾತೆಯಾದ ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ನಡೆಯಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಪರಮ ಪಾಪಿ ಆಗುವೆನು. ನಮ್ಮ ತಾತ ಮುತ್ತಾತಂದಿರು ನರಕಕ್ಕೆ ಬೀಳದೇರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೇ ಎಂದು ಶಪಿಸದೇವರು. ಇಂಥ ಸಂದರ್ಭದಲ್ಲಿ ಈತ ಬೋಧನೆಯನ್ನು ಮಾಡು ತಾಯಿ. ಹೌದು ಕಂದ, ಪಾಂಡವರು ನಿನ್ನ ಸಹೋದರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರ್ದೇ ಕರ್ಣ? ಅಮ್ಮ 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 ಇದುವರೆಗೂ ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀವು ಎಳೆತನದಲ್ಲಿ ಪೋಷಿಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ? ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲೇ ಹೋದು ತಾಯಿ. ಬಿಡಮ್ಮ, ನಿನ್ನ ಚಿಂತೆ ಏನು? ಕರ್ಣ, ಲೋಕೈಕ ವೀರನಾದ ನೀನು ಆ ಪಾಂಡವರ ದ್ವೇಷನಿಟ್ಟಿರುವಾಗ ನಾನು ಹೇಗೆ ತಾನೇ ಭಯಪಡದಿರಲಿ? ಕರ್ಣ, ಅವರಲ್ಲಿ ಕೂಡಿ ಬಾಳಿಸುತ್ತಾರೆ ಬಿಡು ಕಂದ. ಆದರೆ ಯುದ್ಧರಂಗದಲ್ಲಿ ಪರಮುಖನಾಗು ಕಂದ, ಪರಮುಖನಾಗು. ಅಮ್ಮ, ಕರ್ಣನು ಅಂತ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನನ್ನು ಸೇರಿದಂತೆ ಇಡೀ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ ಆ ನನ್ನ ಸ್ವಾಮಿ. ಆತನ ಹೃದಯದ ಸಗರಂತೆ ಪ್ರಾಣದ ಮಿತ್ತಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ನೀವೇ ಹೇಳು ತಾಯಿ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ, ಇನ್ನೊಂದು ಮಾತು ಕೇಳುವೆನು. ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವ್ರನ್ನು ಕೊಲ್ಲಬೇಡ ಕಂದ. ಆಗಬಹುದು, ಯಾರನ್ನು ಬೇಕಾದರೆ ಉಳಿಸುವೆನು. ಆದರೆ ನನ್ನ ಪರಮ ವೈರ್ಯಾದ ಅರ್ಜುನನನ್ನು ಮಾತ್ರ ತಾಯಿ. ಏನೆಂದೇ ಕಂದ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅರ್ಜುನನ ಮೇಲೆ ನಿನಗೇಕೆ ಎಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ, ಇನ್ನೊಂದು ಮಾತು ಕೇಳುವೆನು, ನಡೆಸಿಕೊಡುವೆಯಾ ಮಗನೇ? ಖಂಡಿತವಾಗಿಯೂ ನಡೆಸಿಕೊಡುವೆನು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಅಮ್ಮ, ನುಡಿಯುವುದನ್ನು ನಡೆಸಲಾರದ ಕಡುಕೋಳನೆ ಈ ಕರ್ಣಪೇ ಸೂರ್ಯತನುಜಂ. ಬಿಡಬಿಡೋ ಚಿಂತೆಯನ್ನು ಮಾತೆ, ಬಿಡಬಿಡೋ ಚಿಂತೆಯನ್ನು ಮಾತೆ, ನಡೆಸುವೆನೋ ಧರ್ಮದ ನಾಣೆ ಮರ್ಪಿತ ನಾಣೆಗೆ ಸೂರ್ಯ ಜನನೇ.
ತಾಯಿ, ಖಂಡಿತವಾಗಿಯೂ ನಡೆಸಿಕೊಡುವೆನು. ಕರ್ಣ, ಆಯುಸಿದ್ದುವನು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಎತ್ತ ಒಟ್ಟಗದೇ ಸಂತೋಷ. ಕರ್ಣ, ಅಮ್ಮ, ಅಯ್ಯ ತೋಟ ಬಾಣವ ತೊಡೆದಿರು ಕರ್ಣ. ಅಮ್ಮ, ತೋಟ ಬಾಣವ ತೊಡೆದಿರು ಕರ್ಣ. ಗುರುತೆನು ಇಡಬೇಡವೋ ಕರ್ಣ. ಅಮ್ಮ, ಯುದ್ಧರಂಗದಲ್ಲಿ ತೋಟ ಬಾಣವನ್ನು ಪುನಃ ನೋಡಬೇಡ ಕರ್ಣ. ಅಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆ ದುರ್ಯೋಧನ. ಈಗಲೇ ನೀನು ಕೆಟ್ಟೆ. ಅಷ್ಟಾದಿಕ್ಪಾಲಕರೇ, ಸೂರ್ಯಚಂದ್ರನಿಗಳೇ, ಮನೋಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನು ನೀವೇ ಕಾಪಾಡಬೇಕು. ಹಿಂದೆ ಇಂದ್ರನು ವಜ್ರಕವಚವನ್ನು ಅಪಹರಿಸಿದನು, ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ಹೇಳಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಒಂದು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಎತ್ತಿರುವಳಲ್ಲ. ಇರಲಿ, ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ ಕಳೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯ ಜನನೇ. ಅಮ್ಮ, ಅಮ್ಮ, ಕರ್ಣ, ಸಂದೇಹವಾಗಿರು, ಸಂದೇಹವಾಗಿರು. ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವಾಗಿರು. ಇದೆಯುವುದೊಂದೇ ಬಾಣದ ಗುರಿಯು. ಅಮ್ಮ, ಇದೆಯುವುದೊಂದೇ ಬಾಣದ ಗುರಿಯು, ತೋಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಇದೆಯುವುದೊಂದೇ ಬಾಣದ ಗುರಿಯು, ತೋಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ತಲೆ ಬೀದು ನಿಲ್ಲಲಿ. ಅಮ್ಮ, ಆ ಮುಗಿಲೆ ಇಳಿದು ಬರಲಿ, ಈ ತಲೆ ಬೀದು ನಿಲ್ಲಲಿ. ಇತ್ತಾಳೆ ತಪ್ಪೆ ನಮ್ಮ, ನನ್ನಾಳೆ ಸತ್ಯವನ್ನ, ಬಿಡು ಚಿಂತೆಯ ಜನನಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವೂ ಇದಾಯಿತು. ಪುನಃ ಲಭಿಸುವುದೋ ಇಲ್ಲವೋ?
ಕಡೆಯದಾಗಿ ನನ್ನದೊಂದು ಮಾತನ್ನು ನುಡಿಸಿಕೊಡುವೆಯಾ ತಾಯಿ? ಅದೇನು ತಿಳಿಸು ಕಂದ. ಮಾ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬಾರದು. ಅಯ್ಯೋ. ದೈವವಶಾತ್ ಒಂದು ವೇಳೆ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಅತಿ ವಿನಯಿಂದ ಬೇಡಿಕೊಳ್ಳುವೆ ತಾಯಿ. ಅಯ್ಯೋ, ಮಾ, ಇಂತಹ ಧರ್ಮ ಸಂಕಟಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅದೆಲ್ಲವೂ ನಾಶವಾಗಿ ಮಾ, ನಾನಿನ್ನು ಬರುವುದು ಕಂದ. ಹೋಗಿ ಬಾ ತಾಯಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂದು. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೇ ಎಂದು ಪರಿ ಪರಿಯೊಳು ನಂದು ಕಣ್ಣೀರಗಲಿದೆ. ಅಮ್ಮ, ಪರಿ ಪರಿಯೊಳು ನಂದು ಕಣ್ಣೀರಗಲಿದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ? ಅಮ್ಮ, ಹೋಗಿ ಬರುವೆಯ? ಹೋಗಿ ಬರುವೆಯ? ಅಮ್ಮ, ಹೋಗಿ ಬರುವೆಯ? ಅಮ್ಮ, ಪ್ರಪಂಚದಲ್ಲಿ ದೈವಬಲವಿಲ್ಲ. ದೈವಬಲವಿಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಹೇ ವಿಧಿಯೇ, ನಿನ್ನ ಲೀಲೆಯು ಹಗಣಿತವಾದದು. ರಾಜನ ನಾಟಕ ಬಲ್ಲವರ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾ ಜಾಲ. ಹೇ ವಿಧಿಯೇ, ಹೇ ವಿಧಿಯೇ, ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ. ಹೇ ವಿಧಿಯೇ, ಎಣ್ಣೆಯ ಬಾಳು ಕಣ್ಣೀರು ಜಗಲಿ. ಎಣ್ಣೆಯ ಬಾಳು ಕಣ್ಣೀರು ಜಗಲಿ. ಪಾಲಿಪರಾರು ದೀನನ ದಯದಿ. ಹೇ ವಿಧಿಯೇ, ಪಾಲಿಪರಾರು ದೀನನ ದಯದಿ. ಕೊನೆಗಾಣಿಕೆಯ ಕರ್ಮದ ಬಂಧನ. ಕೊನೆಗಾಣಿಕೆಯ ಕರ್ಮದ ಬಂಧನ. ದಾರಿಯ ತಾಣದ ಅಂದನ ತರನಾದೆ. ದಾರಿಯ ತಾಣದ ಅಂದನ ತರನಾದೆ. ವಿಧಿಗೈದ ಮೋಸದಿಂದ ಗೈದ ಮೋಸದಿಂದ ಗತಿಹೀನನಾದೆ ಜಗದೇ. ಅಮ್ಮ, ಅಮ್ಮ, ಬಾ ಕುಮಾರ, ನಿನ್ನ ಸಲುವಾಗಿ ಬಹಳ ಕಾತುರಿಂದ ಇದ್ದೇನೆ. ಹೇ ದಯಮಯನಿ, ನನ್ನ ಕುಮಾರನಿಗೆ ಯಾವ ಮಂಗಳವೂ ಆಗದಿರಲಿ. ಅಮ್ಮ,
ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ. ಯುದ್ಧಕ್ಕೆ ಅನುಮತಿ ನೀವು ಕೊಟ್ಟವ್ರು ಯಾರು ಕಂದ? ಅಮ್ಮ, ಈ ಬಾಹುಗುರಲ್ಲಿ ಶಕ್ತಿ ಇರೋ ತನಕ ಈ ದುರ್ಯೋಧನನು ಯಾರ ಆಜ್ಞೆಯೂ ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮೇಳಿತರೂ ಆಗಿರುವುದು ನಿನಗೆ ತಿಳಿಯದ ಮಾತೆ? ತಿಳಿದಿರುವೆನು. ಆದರೆ ಅದನ್ನು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ನಾನು ಭಾವಿಸಿದೆನು. ನೀ ನಿಜವಾಗಿಯೂ ಯುದ್ಧವನ್ನು ಪ್ರಾರಂಭಿಸುವೆಂದು ನಾ ತಿಳಿದಿರಲಿಲ್ಲ ಕಂದ. ಅಮ್ಮ, ಈ ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಭೂಮಿಯನ್ನು ಸಮಾನ ಭಾವದಿಂದ ಆಳು ಕಂದ. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನರ ವೀರಪುತ್ರನೆತ್ತ ಮಹಾ ಮಾತೆ ನೀನು ಕೇವಲ ಒಂದತ್ವದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರೊಳಗೆ ಏಕೆ ತಾಯಿ? ದುರ್ಯೋಧನ, ಭಯವೇಕೆ ಬಿಡು ಮಾತೆಯೇ ಕಂದ. ಭಯವೇಕೆ ಬಿಡು ಮಾತೆಯೇ ವರಗಾಂಧಾರ ವಂಶಜನ್ವಿತ. ವರಗಾಂಧಾರ ವಂಶಜನ್ವಿತ ಶತಸುರರ ಪಡೆದ ಮಹಾಜನನೇ. ದುರ್ಯೋಧನ, ಅಮ್ಮ, ಶತಸುರರ ಪಡೆದ ಮಹಾಜನನೇ. ಗೋಕುಲ ಬರಲೇಕೆ ಬಳದಿರುತ್ತಿದ್ದೆ. ಗೋಕುಲ ಕುಮಾರ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ. ಧರ್ಮಕ್ಕಾಗಿ ಜನರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡುವರು. ಪಾಂಡವರ ಸಂಧಿ ಮಾಡಿಕೊಂಡು ಸುಖವಾಗಿ ಬಾಳು ಕಂದ. ಅಮ್ಮ, ಅಮ್ಮ, ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಯ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತು ಎದುರಿಗೆ ಕೊಡುತ್ತಿರುವ ಕ್ಷತ್ರಿಯ ಧರ್ಮವಂತಿರಲಿ. ಮಾನವ ಧರ್ಮವೂ ಅಲ್ಲ ತಾಯಿ. ನನ್ನ ಪತ್ನಿ ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಒಬ್ಬ ದಾಸಿಗೆ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ ಕಂದ? ಪರಬಂಧುವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಪಕ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಪ್ರತಿ ದೂರವನ್ನು ಮಾಡುತ್ತಿದ್ದೆ. ಆದರೆ ಧರ್ಮ ಧಿರುಣಿಗಳು ಪಾಂಡವರು ಮಾಡಿದ್ದು ಏನು ತಾಯಿ? ಒಬ್ಬ ನಿಸ್ಸಾಯಕನು ಏಡಿಯು ಒಪ್ಪದಂತ ತಟಸ್ಥ ಭಾವ ನನಗೆ. ಅದಕ್ಕೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ನಮ್ಮ ಸಂತಾನ ದುಷ್ಯಂತಾದಿ ಪೂರ್ವಜನ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದರ ಸಲುವಾಗಿ ದೀಕ್ಷಾಬಂಧನಾಗಿರುವೆನು. ನನ್ನನ್ನು ಅರಸು ತಾಯಿ. ಏನು ನೀ ನನ್ನ ಆಶೀರ್ವಾದವನ್ನು ಬಯಸುವ್ಯಾ? ಅದೆಂದಿಗೂ ಹೊಂದಲಾರೆ. ಇಲ್ಲಿಂದ ಹೊರಟು ಹೋಗು ದುರ್ಯೋಧನ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ನಾನು ಆ ನನ್ನ ಶತ್ರು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ನೀನು ಹವಾನಿಸುತ್ತಿರುವುದು ಯುದ್ಧವೆಲ್ಲ ಮೃತ್ಯುವನ್ನು. ಅಮ್ಮ, ಆಸ್ತಿನಾವತಿ ಬಳಿಯಲ್ಲಿ ಹರಿತಿರುವ ಗಂಗಾ ನದಿಯು ಕಣ್ಣೀರು ಕಾಲುವೆಯಾಗಿ ಹರಿಯುವುದು. ಅರಿಯಲಿ. ಆಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಕೋಣೆಯಲ್ಲಿ ಮುಳುಗಿ ಹೋಗುವುದು. ಆಸ್ತಿನಾವತಿಯ ಭಾರತ ಸ್ತ್ರೀಯರು ತನ್ನ ಮಾಂಗಲ್ಯಕ್ಕೆ ತೀ ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ.
ಏನು ಮಾಡಲಿ, ಎಷ್ಟೇ ಆದರೂ ನನ್ನ ಕುಮಾರನಲ್ಲವೇ, ಆಶೀರ್ವಾದಿಸಿ ಕಳಿಸುವೆನು. ಬಾ ಕುಮಾರ, ನನ್ನ ಬಳಿಯಲ್ಲಿ ಕುಳಿತುಕೋ. ಕಂದ, ಯುದ್ಧ ರಂಗದಲ್ಲಿ ಪೌರುಷದಿಂದ ಹೋರಾಡು. ಯಾರಲ್ಲಿ ಧರ್ಮ ಇರುವುದು ಅವರಿಗೆ ಜಯವಾಗಲಿ. ಯಥೋ ಧರ್ಮ ತಥೋ ಜಯ. ಹೋಗಿ ಬಾ ಕಂದ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತ ಧರ್ಮಕ್ಕೆ ರಣಕಂಕಣ ನೊಂದಿರುವ ಚಲದಂಗಮಲ್ಲ ಗೌರವೇಶ್ವರಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ ಮುಳುಗಲಿ, ರಣಬೇರಿಗಳು ಹಾರಾಡಲಿ, ರಣದಿಕ್ಕುಗಳು ಕಿವುಡಾಗುವಂತೆ ಹೋಗಲೇರಿ. ಇಂದಿನ ಸರ್ಪಲಾಂಛನ ಮುಂದಿನ ಆ ಪಾಂಡವರ ಮಂಗಳಕ್ಕೆ ನಾಂದಿ, ಆ ಪಾಂಡವರ ಮಂಗಳಕ್ಕೆ ನಾಂದಿ. ಆರು ಎನ್ನೆದುರಿಸಬಲ್ಲವರು, ಆರು ಎನ್ನೆದುರಿಸಬಲ್ಲವರು. ಜಗದೇಕ ವೀರನ್ ಆರು ಎನ್ನೆದುರಿಸಬಲ್ಲವರು. ಗಳಿಸಿ ಬ್ರಹ್ಮಾಂಡವನ್ನಡಗಿಸಿ, ಗಳಿಸಿ ಬ್ರಹ್ಮಾಂಡವನ್ನಡಗಿಸಿ ಭರತಿ ಆಳುವೆ ಭರತ ಭೂಮಿಯ, ಭರತಿ ಆಳುವೆ ಭರತ ಭೂಮಿಯ. ಅದಮರ ಸಕ್ಕನು ಅಡಗಿಸಿ ಬರುವೆ, ಅದಮರ ಸಕ್ಕನು ಅಡಗಿಸಿ ಬರುವೆ. ಆರು ಎನ್ನೆದುರಿಸಬಲ್ಲವರು, ಜಗದೇಕ ವೀರ ಆರು ಎನ್ನೆದುರಿಸಬಲ್ಲವರು. ಶೃಂಗಾರವನದಲ್ಲಿ ಸಲಹ ಸಲ್ಲಾಪದಿ ನಡೆಯುವ ಚೆಲುವಿನ ರಜನಿ ಕಾದಿದೆ ಬಾ ಮಧುವೈ ದಮರ. ಚಲುವೆ ಪರಾಗದ, ಚಲುವೆ ಪರಾಗದ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುವ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುವ. ಚಲುವೆ ಪರಾಗದ ನಲ್ಲನ ಮನಸೆಳೆದು, ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದು, ಕಣ್ಣೋಟಕ್ಕೆ ನೀ ಮನಸೋತಿಯಲೆ, ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದು, ಕಣ್ಣೋಟಕ್ಕೆ ನೀ ಮನಸೋತಿಯಲೆ, ವಿರಾದ ತಾಪವ ನೀಗಿಸುವ ನಳಲೆ, ವಿರಹದ ತಾಪವ, ವಿರಹದ ತಾಪವ ನೀಗಿಸುವ ನಳಲೆ, ಹಿರಿಯರ ಮನದಲ್ಲಿ ಅನುದಿನ ಬೆಳಗುವ, ಹಿರಿಯರ ಮನದಲ್ಲಿ ಅನುದಿನ ಬೆಳಗುವ. ಪರಾಗದಲ್ಲಿ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುವ, ಬಾ ಚಲುವೆ ಪರಾಗದಲ್ಲಿ.
ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸ್ತಿದ್ದೆ. ಅದು ಈ ದಿನ ಲಭಿಸಿತು. ಸುಂದರಿ, ನೀನು ನಿನ್ನ ದೇವರ ದರ್ಶನವನ್ನು ಹೊಂದಿದೆ, ಆದರೆ ಆತನ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ಕೊಟ್ಟಿರುವನು, ಇನ್ನು ನನ್ನದಾಗಿ ಏನು ಉಳಿದಿದೆ? ಅದು ಅದು ನಿನ್ನ ಪ್ರೇಮದ ಹೃದಯ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಅದು ಬಲ್ಲೆನೂ ಪ್ರೇಯಸಿ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದೇ ನನ್ನ ಬಯಕೆ. ವಸಂತದ ಬಳ್ಳಿಯಲ್ಲಿ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸಿರುವುದು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗೋದು. ಈ ಪ್ರೇಮದ ವಿಚಾರವೂ ಹಾಗೆಯೇ ಪ್ರೇಯಸಿ. ಅದು ಹೇಗೆ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನದ ಉಭಯ ಭಾವಗಳೇ ಆಕರ್ಷಣ ವಿಕರ್ಷಗಳು. ಪ್ರೇಮ ಸಜೀವ ಹೃದಯೇಶ್ವರಿ, ನಿನ್ನೆಯ ದಿನ ನಾವು ತೀರುವ ಶೋಕದಿಂದ ತತ್ತರಿಸುವುದು, ಆದರೆ ಈ ದಿನ ಪುನಃ ಸಂಯುತರಾಗಿರು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆ ಕೈಗೊಳ್ಳಬೇಕೆಂದೇ ನನ್ನ ಆಸೆ. ಉತ್ತರ: ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳಿ. ಪ್ರೇಮದ ವಿಷಯದಲ್ಲಿ ಎಷ್ಟೇ ಆದ್ರೂ ಪಂಡಿತರಲ್ವೇ ನೀವು? ನಡೆಯಿರಿ ಸ್ವಾಮಿ, ಈ ಆಗಲಿ ಪೀಠದಲ್ಲಿ. ಪ್ರೇಯಸಿ. ನಾನೇ ಆಯ್ದ ಈ ಕಟ್ಟಿದ ಸುಮ ಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನಾಗಿ. ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಡಿರು. ಬಾ, ಕುಳಿತು. ಬಾರೆನ್ನ ಚೆಲುವ ಕ್ಷಣವಾಂದು ಯುಗವಾಗಿದೆ. ಪ್ರಿಯ, ಆ ಮೋಡದಲ್ಲಿ ಮೈ ಮರೆತು ಒಂದಾಗುವ.
ನಾದಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾದಮವೋ ನೀನೆ ವಸಂತ ನಾನೆ ಕೋಗಿಲೆ ನಾನೆ ವಸಂತ ನೀನೆ ಕೋಗಿಲೆ ವಸಂತ ನಾದಮಕ್ಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತ ನಾದಮವು ನೀನೆ ವಸಂತ ನಾನೆ ವಸಂತ ಇರಿಯಿಂದ ಜಾರಿ ಜಾರಿ ಜಲಪಾತವಾಗಿದ್ದವಕ್ಕೆ ಇರಿಯಿಂದ ಜಾರಿ ಜಾರಿ ಜಲಪಾತವಾಗಿದ್ದು ಜಲಕನ್ಯ ರೂಪದಲ್ಲಿ ನೀ ಬಂದರೇನು ಜಲಕನ್ಯ ರೂಪದಲ್ಲಿ ನೀ ಬಂದರೇನು ಆರೋಣ ಅವರೋಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ನಿನ್ನ ಸೇರಲು ಭಾವತರಂಗ ವಸಂತ ನಾದಮಕ್ಕೆ ಕೋಗಿಲೆ ಗಾಯನಗೆ ಕೋಗಿಲೆ ಗಾಯನಗೆ ವಸಂತ ನಾದಮಕ್ಕೆ ನೀನೆ ವಸಂತ ನಾನೆ ವಸಂತ ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕಾಗಿ ಮಧುಮಾಸದ ಮಧುವಾಗಿ ಬೆಳದಿಂಗಳ ಬೆಳಕು ರಾರಾಜಿವ ಸೂರ್ಯ ಚಂದ್ರ ನೀನಾಗಿಯೇ ರಾರಾಜಿವ ಸೂರ್ಯ ಚಂದ್ರ ನೀನಾಗಿಯೇ ಆರೋಹಣ ಅವರೋಹಣ ಆಲಾಪನೆಯಾಗಿ ಆರೋಹಣ ಅವರೋಹಣ ಆಲಾಪನೆಯಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ಸುಸ್ವರ ಸಂಗೀತದ ಗಾನ ಮಧುರವಾಗಿ ನಿನ್ನ ಸೇರಲು ಭಾವತರಂಗ ವಸಂತ ನಾದಮಕ್ಕೆ ಕೋಗಿಲೆ ಗಾಯನಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತ ನಾದಮಕ್ಕೆ ನೀನೆ ವಸಂತ ನಾನು ವಸಂತ ಓ ಲಾ 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 ಸುಂದರಿ ಸ್ವಾಮಿ ಇದೇನು ಇಂತಹ ಮುಖಭಂಗಿ ನನ್ನಿಂದ ಏನಾದ್ರೂ ಅಪರಾಧವಾಯಿತು ಈ ದಿನ ನಾನೊಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ಆದರೆ ನಿನ್ನ ಪ್ರೇಮ ಆಲಗೆಯನ್ನು ನಿಲ್ಲಿಸಲು ನನಗೆ ಸಮಯವಿಲ್ಲ ಉತ್ತರ ಈ 4 ದಿನಗಳಿಂದಲೂ ಯುದ್ಧರಂಗದಲ್ಲಿ ನಿರತರಾಗಿದ್ದೀರಾ ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ ದ್ರೋಣನ ಚಕ್ರವನ್ನು ಭೇದಿಸುವುದಾಗಿ ವಿಧಿಷ್ಠ ರಾಜೇಂದ್ರನ ಅನುಮತಿ ಪಡೆದು ಹೊರಟಿರುವರು ನನ್ನನ್ನು ತಡೆಯಬೇಡ ನಗುಮುಖದಿಂದ ಕಳಿಸಿಕೊಡು ಸ್ವಾಮಿ ನೀವು ಯುದ್ಧರಂಗಕ್ಕೆ ಹೋಗಲೇಬೇಕಾದ್ರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮ್ನೊಡನೆ ಯುದ್ಧ ಮಾಡುವಾಗ ಅತ್ತಿಯವರು ಸಹಾಯ ಮಾಡಿದ್ರಂತೆ ಈಗ ನಾನು ನಿಮಗೆ ಸಹಾಯಕಳಾಗ ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಾಧಾರಣ ಮಾಡಲೇಬೇಕಾಯ್ತು ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯ ಅಲ್ಲ ಪ್ರೇಯಸಿ ಸರೋಜಾನರ
ಕಳನಿ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಾಜನೆ ಕಳನಿ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಸಂತಾಪ ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಸಂತಾಪ ರಾಜನೆ ಪ್ರಳನ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಭಾಮಿನಿ ರೂಪ ಏಕಿಂತ ಕೋಪ ಭಾಮಿನಿ ರೂಪ ಏಕಿಂತ ಕೋಪ ಕಾರುಣ್ಯ ಸಂಬಕ್ಕೆ ಲಾವಣ್ಯ ದೂರೆ ಕಾರುಣ್ಯ ಸಂಬಕ್ಕೆ ಲಾವಣ್ಯ ದೂರೆ ನೀರಸಕ್ಕೆ ಓ ನೀರಸಕ್ಕೆ ನೀರಸಕ್ಕೆ ಎಂಕಿಗೆ ಆರಾಧಿಸಿ ಆರಾಧಿಸಿ ರಾಜನೆ ಕಳನಿ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧ ಬಂದು ಒದಗಿದೆ, ಆದರೂ ಈಗಲೂ ನೀನು ನಗುತ್ತಿರಲಿಲ್ಲ. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದೂ ತೋರುವುದು. ಯುದ್ಧವನ್ನು ನಿರ್ಮಿಸಿದ ಆ ವಿಧೇಯವಂತ ಹೃದಯದಿಂದನೇ ಬೇರೆ, ಆಸೆಪ್ರಿಯವಾದ ಗಾನಮಯವಾದ ಈ ಉತ್ತರೆಯನ್ನು ನಿರ್ಮಿಸಿದ ಆ ಕಲಾವಿದೆಯವೇನು ಬೇರೆ. ಎರಡು ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚವೆಂದು ತೋರುತ್ತಿರುವುದು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆಂತೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರಿ ನಿರ್ಮಿಸಿರುವನು. ಇದುವರೆವಿಗೂ ಹಾಸ್ಯಮಯ ಗಾನಶೀಲಿಯಾದ ಒಬ್ಬ ಉತ್ತರಿ ನೋಡಿದೆ. ಈಗ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರಿ ನೋಡುವೆ. ಹೋಗು ತರುಣ ವೀರ, ಯುದ್ಧೋ ಕ್ಷತ್ರಿಯ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದ್ರೆ ಸ್ವಂತ ಸಚಿತಳಾಗಿ ನನ್ನನ್ನು ಕಳಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ, ಅಥವಾ ಪ್ರಚನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸ್ತಾ ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನಿಸಿಕೊಳ್ಳಬಲ್ಲಳೆ. ಮನ ದಾಸ ನಿನ್ನ ಬಯಸುತ್ತಿದೆ ಓ ಸುಂದರ, ಮನ ದಾಸ ನಿನ್ನ ಬಯಸುತ್ತಿದೆ ಓ ರಸಮಯ ಸಂಗೀತದೇ, ರಸಮಯ ಸಂಗೀತದೇ, ಮನದಾನಂದವ ನೀಡುವಾರೆ. ಮನ ದಾಸ ನಿನ್ನ ಬಯಸುತ್ತಿದೆ